ಡೋಪಮೈನ್. ಸೊ ಏನಿದು ಡೋಪಮೈನ್? ಇದ್ರ ಬಗ್ಗೆ ನಾನು ತಿಬೂಟ್ ಮಾರಿಸ್ ಅನ್ನೋ ಒಬ್ಬರು ಇಂಗ್ಲೀಷ್ ಆಥರ್ ಬರೆದಿರೋ ಬುಕ್ ಓದಿ ತಿಳ್ಕೊಂಡೆ. ಸೊ ವಾಟ್ ಈಸ್ ದಿಸ್ ಡೋಪಮೈನ್, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಇನ್ ಡೀಟೇಲ್ ಆಗಿ ನೋಡೋಣ ಬರ್ರಿ. ಈ ಬುಕ್ಕು ಈಗಿನ ಸಿಚುವೇಶನ್ಗೆ ಭಾಳ ಇಂಪಾರ್ಟೆಂಟ್ ಅದ. ಅಂದರೆ ಈಗಿನ ಜನ್ರೇಷನ್ನು, ಈಗಿನ ಲೈಫ್ ಸ್ಟೈಲ್ಗೆ ಓಕೆ. ಸೊ ಹೆಂಗಪ್ಪ ಅಂತಂದ್ರೆ ನಾವು ಮಾಡಬೇಕಾಗಿರೋಂಥ ವರ್ಕ್ ಯಾವ ಥರ ಡಿಲೇ ಆಗ್ತಾವ, ನಮ್ಮ ಮೈಂಡ್ ಯಾವ ಥರ ಡೈವರ್ಟ್ ಆಗುತ್ತೆ. ಸಮ್ಟೈಮ್ಸ್ ವರ್ಕ್ ಡಿಲೇ ಆಗ್ತಾವೆ, ಸಮ್ಟೈಮ್ಸ್ ಆಗೋದೇ ಇಲ್ಲ, ಅಂದರೆ ವರ್ಕ್ ಆಗೋದಿಲ್ಲ. ಸೊ ಈ ಥರ ಸಿಚುವೇಶನ್ನಾಗ ಈ ಒಂದು ಡೋಪಮೈನ್, ಸೊ ಡೋಪಮೈನ್ ಅಂದರೆ ಏನಂದ್ರೆ ಇದು ಒಂದು ಹಾರ್ಮೋನ್, ನಮ್ಮ ಮೆದುಳಿನಾಗ ಪ್ರೊಡ್ಯೂಸ್ ಆಗುವಂಥ ಒಂದು ಹಾರ್ಮೋನ್. ಇದು ಅದರ ನ್ಯೂಟ್ರೋ ಟ್ರಾನ್ಸ್ಮಿಟರ್ ಅಂತಲೂ ಅನ್ಬೋದು. ಓಕೆ. ಸೊ ಇದು ಹೈ ಲೆವೆಲ್ ಇದ್ದಾಗ ಏನಾಗುತ್ತಾ, ಲೋ ಲೆವೆಲ್ ಇದ್ದಾಗ ಏನಾಗುತ್ತಾ, ಇದನ್ನು ಯಾವ ಥರ ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದು ಇನ್ ಡೀಟೇಲ್ ಈ ಬುಕ್ನ ಭಾಳ ಚಂದ ಬರ್ದಾರ. ಆಮೇಲೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇರೆ ಕಡೆನೂ ಸಿಗ್ತೈತಿ, ನೋಡ್ಕೋಬೋದು, ತಿಳ್ಕೊಬೋದು. ಓಕೆ. ಸೊ ಡೋಪಮೈನ್ ಅನ್ನುವಂಥದ್ದು ಒಂದು ಹಾರ್ಮೋನು. ಇದನ್ನು ಹ್ಯಾಪಿ ಹಾರ್ಮೋನ್ ಅಂತ ಕರೀತಾರೆ ಕಾಮನ್ ಆಗಿ. ಯಾವಾಗ ಅದು ಪ್ರೊಡ್ಯೂಸ್ ಆಗುತ್ತಪ್ಪ ಅಂತಂದ್ರೆ ನಾವು ಭಾಳ ಖುಷಿಯಾಗಿದ್ದಾಗ. ಸೊ ನಾವು ಯಾವಾಗ ಖುಷಿಯಾಗಿರ್ತೀವಿ, ನಾವು ಅಂದ್ಕೊಂಡದ್ದು ಏನಾದರೂ ಮಾಡಿದಾಗ, ಅಚೀವ್ ಮಾಡಿದಾಗ. ಯಾವಾಗ ರಿಲೀಸ್ ಆಗುತ್ತೆ ಅಂತಂದ್ರೆ ಅಚೀವ್ಮೆಂಟ್ಸ್, ನಾವೇನಾದರೂ ಅಂದ್ಕೊಂಡಿದ್ದು ಸಾಧಿಸಿದಾಗ, ಅಥವಾ ನಮಗೆ ಬೇಕಾಗಿದ್ದು ಸಿಕ್ಕಾಗ. ಓಕೆ. ಆಮೇಲೆ ಏನಾದರೂ ನಮಗೆ ತಿನ್ಬೇಕು ಅನ್ಸಿದ್ದನ್ನು ತಿಂದಾಗ, ಆ ಥರ ಸಿಚುವೇಶನ್ ಆಗಿದ್ದು ರಿಲೀಸ್ ಆಗುವಂಥ ಹಾರ್ಮೋನ್ಸು. ಸಮ್ಟೈಮ್ಸ್ ಇದನ್ನೇನು ಹೇಳ್ಬೋದು ಅಂದರೆ ಎಡಿಕ್ಷನಲ್ಲೂ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್. ಅಂದರೆ ಟಿ ವಿ ಅಡಿಕ್ಷನ್ ಆಗಿರ್ಬೋದು, ಡ್ರಗ್ಸ್ ಅಡಿಕ್ಷನ್ನು, ಆಲ್ಕೋಹಾಲ್ ಅಡಿಕ್ಷನ್ನು, ಎಕ್ಸರ್ಸೈಸ್ ಅಡಿಕ್ಷನ್, ಅಂದರೆ ಬೇರೆ ಬೇರೆ ಟೂ ಮಚ್. ಓಕೆ. ಸೊ ಅದರಲ್ಲಿ ಇದು ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ ಡೋಪಮೈನ್ ಅಂತಾರೆ. ಸೊ ಇದು ಜಾಸ್ತಿ ಆದರೆ ಏನಾಗುತ್ತಪ್ಪ ಡೋಪಮೈನ್ ಅಂತಂದ್ರೆ ಫುಲ್ ಇನ್ನೂ ಮಾಡ್ತಿದ್ರು ಮಾಡಬೇಕು ಅನ್ಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ಟಿ ವಿ ಇನ್ನೂ ನೋಡ್ತಿದ್ರೆ, ಅಥವಾ ನೆಟ್ಫ್ಲಿಕ್ಸ್ ಫಾರ್ ಎಕ್ಸಾಂಪಲ್ ನಾವೆಲ್ಲ ಕಾಲೇಜ್ ಡೇಸಲ್ಲೆಲ್ಲ ನೋಡಿದ್ದು. ಒಂದೇನಾದರೂ ಸೀರೀಸ್ ನೋಡ್ತೀವಿ, ಇನ್ನು ನೋಡಬೇಕು ಅನ್ನೋವಂಥದ್ದು ಇರ್ತದಲ್ಲ ಮನಸ್ಥಿತಿ. ನೋಡಿದಷ್ಟು ನೋಡಬೇಕು ಅನಿಸುತ್ತಾ. ಸೊ ಅವಾಗ ನಮಗೆ ಜಾಸ್ತಿ ಡೋಪಮೈನ್ ರಿಲೀಸ್ ಆಗ್ತಿರತ್ತೆ ನಮ್ಮ ಬ್ರೈನಲ್ಲಿ. ಆವಾಗಾಯಿತು, ಆಟ ಆಡೋದ್ರಲ್ಲಿ ಆಯಿತು, ಆಮೇಲೆ ಮಕ್ಕಳು ಟಿ ವಿ ನೋಡೋದ್ರಲ್ಲಿ ಆಯಿತು. ಸೊ ಅವಕ್ಕೂ ಜಾಸ್ತಿ ಮೊಬೈಲ್ ಅಡಿಕ್ಷನ್. ಫಾರ್ ಎಕ್ಸಾಂಪಲ್ ರೀಲ್ಸ್ ನೋಡ್ಕೋತ ಹೋದಂಗೆ ಸ್ಕ್ರೋಲ್ ಮಾಡ್ತಾನೇ ಇರ್ತೀವಿ. ಆವಾಗ ನಮ್ಮದು ಡೋಪಮೈನ್ ಲೆವೆಲ್ ಹೈ ಹೋಗುತ್ತೆ. ಓಕೆ. ಸೊ ಈ ಥರ ಇದನ್ನು ನಾವು ಹೈ ಲೆವೆಲ್ ಆದರೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಅಂದರೆ ಎಡಿಕ್ಷನ್ ಆಗ್ತೀವಿ, ಬೇಕಾದಂಥ ಫೋಕಸ್ ಮಾಡೋಕ್ಕಾಗಲ್ಲ, ಎಲ್ಲನೂ ಎಕ್ಸೆಸಿವ್ ಆಗಿಬಿಡುತ್ತೆ. ಓಕೆ. ಸೊ ಇದು ಲೋ ಲೆವೆಲ್ ಆದಾಗ ಏನಾಗುತ್ತಪ್ಪ ಅಂದರೆ ಡೋಪಮೈನ್ ಎದಕ್ಕೂ ಇಂಟ್ರೆಸ್ಟ್ ಬರಲ್ಲ, ಟಯರ್ಡ್ ಫೀಲ್ ಆಗುತ್ತೆ, ಎದ್ರೊಳಗೂ ಎಕ್ಸೈಟ್ಮೆಂಟ್ ಇರಲ್ಲ, ಇಂಟ್ರೆಸ್ಟ್ ಇರಲ್ಲ, ಏನೂ ಮಾಡೋಕೆ ಅನಿಸೋದಿಲ್ಲ, ಫಿಸಿಕಲಿ ಮೆಂಟಲಿ ಫುಲ್ ಟಯರ್ಡ್ ಆಗಿರ್ತಾರೆ ಯಾವಾಗಲೂ. ಸೊ ಅದಕ್ಕೆ ಡೋಪಮೈನ್ ಲೋ ಲೆವೆಲ್ ಆಗಿರುತ್ತೆ ಅಂತ ಅರ್ಥ. ಓಕೆ. ಸೊ ಇದು ಹೈ ಆದರೂ ಪ್ರಾಬ್ಲಮ್ಮ, ಲೋ ಆದರೂ ಪ್ರಾಬ್ಲಮ್ಮ. ಅದಕ್ಕೆ ಹೇಳೋದು, ಇವನ್ ಡೋಪಮೈನ್ ಈಸ್ ಗುಡ್ ಹಾರ್ಮೋನ್, ಫೀಲ್ ಗುಡ್ ಹಾರ್ಮೋನ್, ಹ್ಯಾಪಿ ಹಾರ್ಮೋನ್ ಅಂದ್ರೂ ಅದು ಜಾಸ್ತಿ ಆದರೆ ನಾಟ್ ಗುಡ್ ಫಾರ್ ಹೆಲ್ತ್, ಲೋ ಆದರೂ ನಾಟ್ ಗುಡ್ ಫಾರ್ ಹೆಲ್ತ್. ಅದಕ್ಕೆ ಅಂತಾರಲ್ಲ, ಜಾಸ್ತಿ ಆದರೆ ಯಾಕೆ ಗುಡ್ ಅಲ್ಲ, ಅತಿ ಆದರೆ ಅಮೃತನೂ ವಿಷ. ಓಕೆ. ಸೊ ಆ ಥರ ಇದು ಗುಡ್ ಹಾರ್ಮೋನೇ. ಎದಕ್ಕಂದ್ರೆ ನಮ್ಗೆ ವರ್ಕ್ ಮಾಡೋಕೆ ಇಂಟ್ರೆಸ್ಟ್ ಬರ್ತೈತಿ, ಫುಲ್ ಎಂತೂಸಿಯಾಸಮ್, ಎಕ್ಸೈಟ್ಮೆಂಟು, ಇಂಟ್ರೆಸ್ಟಿಂದ ಮಾಡ್ತೀವಿ ಜಾಸ್ತಿ ಇದ್ದಾಗ. ಓಕೆ. ಬಟ್ ನಾವು ಇದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಸೊ ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಳೋದು ಹೆಂಗಪ್ಪ ಅಂತಂದರೆ, ಇವಾಗ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಹಾಕೋಬೇಕು. ಇವನ್ ಎಕ್ಸರ್ಸೈಸ್ ಮಾಡಿದ್ರೆ ಇಷ್ಟು ಮಾಡಬೇಕು, ಇಷ್ಟು ದಿನ ಮಾಡಬೇಕು ಅಂತ ಹಾಕೋಬೇಕು. ಜಾಸ್ತಿ ಮಾಡಿದರೆ ಏನಾಗುತ್ತೆ ಅಂತ ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರುತ್ತೆ. ಓಕೆ. ಆಮೇಲೆ ಟಿ ವಿ ನೋಡೋದ್ರಲ್ಲೂ ಆಗಿರ್ಬೋದು, ಮೊಬೈಲ್ ಯೂಸ್ ಮಾಡೋದ್ರಲ್ಲಿ ಆಗಿರ್ಬೋದು, ಇಷ್ಟು ಟೈಮಿಂದ ಎಷ್ಟು ನೋಡ್ತೀನಿ, ಆಮೇಲೆ ಆಫ್ ಮಾಡ್ತೀನಿ, ದೂರ ಇಡ್ತೀನಿ, ಅಂದರೆ ಫೋನ್ ಆಫ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಹೊರಗಡೆ ಹೋಗೋದು, ಸನ್ಲೈಟಿಗಿರೋದು, ಸ್ವಲ್ಪ ಹೊರಗಿನ ಗಾಳಿ ಬೆಳಕು ಇದ್ರೆ, ಅಂದರೆ ಅದ್ರ ಜೊತೆ ಎಲ್ಲ ನಾವು ಹೊರಗಡೆ ಎನ್ವಿರಾನ್ಮೆಂಟ್ ಒಳಗಿದ್ರೆ ನಮ್ಗೆ ಅವಾಗ ಒಂಥರ ಫೀಲ್ ಗುಡ್ ಆಗ್ತೈತೆ. ಆವಾಗ ನಾವು ಒಂದು ಲೆವೆಲಿಗೆ ಇದನ್ನು ಮೇಂಟೈನ್ ಮಾಡ್ಬೋದು, ಹೈನೂ ಆಗಲ್ಲ, ಲೋನೂ ಆಗಲ್ಲ. ಓಕೆ. ಸೊ ನಾವು ಒಂದು ಎಕ್ಸಾಂಪಲ್ ಹೇಳೋಕೆ ಇಷ್ಟಪಡ್ತೀನಿ. ಎಡಿಕ್ಷನ್, ವೆರಿ ಡೇಂಜರಸ್ ಎಡಿಕ್ಷನ್. ಈಗ ಆಲ್ಕೋಹಾಲು, ಡ್ರಗ್ಸಿಗೆಲ್ಲ ಅಡಿಕ್ಟ್ ಆಗಿರ್ತಾರಲ್ಲ, ಅವಾಗ ಜಾಸ್ತಿ ಲೆವೆಲ್ ಆಗಿ ಈ ಹಾರ್ಮೋನ್ ಡೋಪಮೈನ್ದು ಅದು ವಾಪಸ್ ಅದನ್ನು ಅವರಿಗೆ ನಾರ್ಮಲ್ ರೇಂಜಿಗೆ ತರೋದು ಭಾಳ ಕಷ್ಟ ಆಗುತ್ತೆ. ಆವಾಗ ವರ್ಕೌಟ್ ಮಾಡಬೇಕಾಗತ್ತೆ ಅವ್ರ ಅದ್ರ ಮೇಲೆ. ಓಕೆ. ಸೊ ನಾವು ಇದನ್ನು ಬ್ಯಾಲೆನ್ಸ್ಡಾಗಿ ಇಟ್ಕೊಂಡ್ರೆ ನಮ್ಮ ಹೆಲ್ತಿಗೂ ಒಳ್ಳೆಯದು, ಎಲ್ಲ ರೀತಿಯಿಂದ ನಮ್ಮ ಹೆಲ್ತಿಗೆ ಒಳ್ಳೆಯದು. ಥ್ಯಾಂಕ್ ಯು.